ಹೆಲೋ ಸ್ಟೂಡೆಂಟ್ಸ್, KCET ಅಂಡರ್ ಬರ್ತಕ್ಕಂತಹ ಕೋರ್ಸಸ್ಗಳಿಗೆ ಈಗಾಗಲೇ ಆಪ್ಷನ್ ಟ್ರೀ ಸ್ಟಾರ್ಟ್ ಆಗಿದೆ. ನಮ್ಮ KA ಕಡೆಯಿಂದ ಆಪ್ಷನ್ ಟ್ರೀ ಮಾಡೋದಕ್ಕೆ ಲಿಂಕನ್ನು ಬಿಡುಗಡೆ ಮಾಡಿದ್ರೆ ಆ್ಯಂಡ್ ಸ್ಕೆಡ್ಯೂಲನ್ನು ಸಹ ಬಿಡುಗಡೆ ಮಾಡಿದ್ರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಇದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸ್ಕೆಡ್ಯೂಲನ್ನು ಬಿಡುಗಡೆ ಮಾಡಲಾಗಿದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಸಹ ನಿಮಗೆ ಸ್ಕೆಡ್ಯೂಲನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ, ಓಕೆನಾ. ಸೊ ಆಪ್ಷನ್ ಟ್ರೀ ಮಾಡೋದಕ್ಕೆ ಲಾಸ್ಟ್ ಡೇಟನ್ನು ಸಹ ತಿಳಿಸಿದ್ರೆ ಇದೇ ತಿಂಗಳು ಜುಲೈ 15ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು, ಓಕೆನಾ. ಸೊ 15ನೇ ತಾರೀಕಿನವರೆಗೂ ನೀವು ಆಪ್ಷನ್ ಟ್ರೀ ಮಾಡೋದಲ್ಲ, ಆಪ್ಷನ್ ಟ್ರೀ ಜೊತೆಗೆ ನೀವು ಆಪ್ಷನ್ ಟ್ರೀನ ಎಡಿಟ್ ಸಹ ಮಾಡ್ಬೋದಾಗಿರುತ್ತೆ. ಸೊ ನಿಮ್ಮ ಪ್ರಿಯಾರಿಟೀಸ್ ಫಸ್ಟಲ್ಲಿರ್ತಕ್ಕಂಥ ಕಾಲೇಜನ್ನು 4th ಪೊಸಿಷನ್ಗೆ ಆಗ್ತಕ್ಕಂಥದ್ದು, 8th ಪೊಸಿಷನ್ ಇರ್ತಕ್ಕಂಥ ಕಾಲೇಜಿನ ಫಸ್ಟ್ ಪೊಸಿಷನ್ಗೆ ಆಗ್ತಕ್ಕಂಥದ್ದು. ಸೊ ಈ ರೀತಿ ನೀವು ಚೇಂಜಸನ್ನು ಮಾಡ್ಕೋಬೋದು. ಆ್ಯಂಡ್ ಆಫ್ಕೋರ್ಸ್ ನೀವು ಸ್ಟಾರ್ಟಿಂಗಲ್ಲಿ ಯಾವ ಕಾಲೇಜನ್ನು ಆ್ಯಡ್ ಮಾಡಿರ್ತೀರೋ ಸೊ ಅದನ್ನೇ ನಮ್ಮ KA ಕಡೆಯಿಂದ ನಿಮಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಬೇಕಾಗಿರ್ತಕ್ಕಂಥ ಕಾಲೇಜಸನ್ನು ಮೊದಲಿಗೆ ಆ್ಯಡ್ ಮಾಡ್ಕೋಬೇಡಿ, ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ 15 ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ನೀವು ಜೊತೆಗೇನೆ ಎಡಿಟು ಸಹ ಮಾಡ್ಕೋಬೋದಾಗಿರುತ್ತೆ, ಓಕೆನಾ. ಸೊ ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿ ಮಾಡ್ತಾರೆ. ಸೊ ಮಾಕ್ ಅಲಾಟ್ಮೆಂಟ್ ಅಂತ ಅಂದರೆ ಸೊ ಇಟ್ಸ್ ಲೈಕ್ ಅ ಡೆಮೋ ರೀತಿ, ಓಕೆನಾ. ಸೊ ನಿಮಗೆ ಸುಮ್ಮನೆ ಒಂದು ಸೀಟನ್ನು ಅಲಾಟ್ ಮಾಡ್ತಾರೆ. ಸೊ ಆದರೆ ಆ ಒಂದು ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಆಗೋದಕ್ಕೆ ಆಗೋದಿಲ್ಲ. ಬಿಕಾಸ್ ಯಾಕೆ ಈ ರೀತಿ ಮಾಡ್ತಾರೆ ಅಂತಂದರೆ ಸೊ ವಿದ್ಯಾರ್ಥಿಗಳಿಗೆ ಒಂದು ಐಡಿಯಾ ಸಿಗಲಿ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ, ಈ ಕಾರಣದಿಂದಾಗಿ ಮಾಕ್ ಅಲಾಟ್ಮೆಂಟನ್ನು ಮಾಡ್ತಾರೆ, ಓಕೆನಾ. ಸೊ ಇದು ಒಂದು ಡೆಮೋ ರೀತಿ ಅಷ್ಟೇ. ಇದರಲ್ಲಿ ಅಲಾಟ್ ಆಗುತ್ತೆ ಒಂದು ಕಾಲೇಜ್ ಅಲಾಟ್ ಮಾಡ್ತಾರೆ. ಸೊ ನಿಮ್ಮ ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಕಾಲೇಜೇ ಅಲಾಟ್ ಆಗಿದೆಯಾ ಅಥವಾ ನೀವೇನಾದರೂ ಆಪ್ಷನ್ಸ್ನ ಎಡಿಟ್ ಮಾಡಬೇಕಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಯಾವ ಕಾಲೇಜ್ ಅಲಾಟ್ ಆಗುತ್ತೋ ಅದರ ಆಧಾರದ ಮೇಲೆ, ಓಕೆನಾ. ಸೊ ಮಾಕ್ ಅಲಾಟ್ಮೆಂಟ್ ಆದ ನಂತರ ಒಂದು ಕಾಲೇಜ್ ಅಲಾಟ್ ಆಗುತ್ತೆ ಅಷ್ಟೇ. ಸೊ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಆಫ್ಟರ್ ದಟ್, ಓಕೆನಾ. ಸೊ ನಿಮಗೆ ರಿಸಲ್ಟನ್ನು ಹೇಳ್ಬಿಡ್ತೀನಿ. ಮೀನ್ಸ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಸೊ ಮೇ ಬಿ ಜುಲೈ 19 ಅಂತ ಹೇಳಿ ತಿಳಿಸಿದ್ರೆ, ಓಕೆನಾ. ಸೊ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಸೊ ನೀವು ಆಪ್ಷನ್ ಟ್ರೀನ ಎಡಿಟ್ ಮಾಡ್ಬೋದು, ಓಕೆನಾ. ರಿಸಲ್ಟನ್ನು ಚೆಕ್ ಮಾಡಿದರೆ ಸೊ ಯಾವ ಕಾಲೇಜ್ ಅಲಾಟ್ ಆಗಿದೆ ಗೊತ್ತಾಗಿದೆ. ಸೊ ಅದಾದಮೇಲೆ ಏನಾದರೂ ಚೇಂಜಸ್ ಮಾಡೋ ರೀತಿ ಇದ್ದರೆ ನಿಮ್ಮ ಆಪ್ಷನ್ ಟ್ರೀ ಲಿಸ್ಟಲ್ಲಿ ಸೊ ಅದನ್ನು ನೀವು ಚೇಂಜಸನ್ನು ಮಾಡ್ಕೋಬೋದಾಗಿರುತ್ತೆ. ಸೊ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಆಪ್ಷನ್ ಟ್ರೀ ಎಡಿಟ್ ಮಾಡೋದಕ್ಕೆ ಜುಲೈ 19ರಿಂದ ನಿಮಗೆ ಜುಲೈ 22ನೇ ತಾರೀಕುವರೆಗೂ ಅವಕಾಶವನ್ನು ನೀಡಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ಆ್ಯಂಡ್ ಆಪ್ಷನ್ ಟ್ರೀ ಎಡಿಟ್ ಆದ ನಂತರ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಇದು ಫಿಕ್ಸ್ ಆಗಿರುತ್ತೆ. ಸೊ ಅದರಲ್ಲಿ ಸಿಗ್ತಕ್ಕಂಥ ಕಾಲೇಜ್ಗೆ ನೀವು ಅಡ್ಮಿಷನ್ ಆಗ್ಬೋದು ಅಥವಾ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ನೋಡಿ ಇಲ್ಲಿ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗ್ತದಲ್ಲ, ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೂ ಪ್ರೋಸೆಸ್ ಇದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದನ್ನೇ ನಾವು ಚಾಯ್ಸ್ ಎಂಟ್ರಿ ಅಂತ ಹೇಳಿ ಕರಿತೀವಿ. ಈಗ ನೀವು ಮಾಡ್ತಿರೋದು ಆಪ್ಷನ್ ಎಂಟ್ರಿ. ನಿಮಗೆ ಸೀಟ್ ಅಲಾಟ್ ಆದ ನಂತರ ನೆಕ್ಸ್ಟ್ ಪ್ರೋಸೆಸ್ ಇರೋದು ಚಾಯ್ಸ್ ಎಂಟ್ರಿ. ಚಾಯ್ಸ್ ಎಂಟ್ರಿಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಥರ ಇರುತ್ತೆ ಫಸ್ಟ್ ರೌಂಡ್ನ ಕೌನ್ಸಿಲಿಂಗ್ ಪ್ರೊಸೆಸ್ಸು. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.